ಇನ್ನು ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ನೇತೃತ್ವದಲ್ಲಿ ಕುಂದುಕೊರತೆ ಸಭೆ ಇದೆ. ಬಿಡಿಎ ಸಭೆಯಲ್ಲೇ ಹಣ ಪಡೆದ ತಪ್ಪೊಪ್ಪಿಕೊಂಡಿದ್ದಾರೆ ಅಧಿಕಾರಿ. ನಾಗೇಶ್ ಖಾಸಗಿ ವ್ಯಕ್ತಿ, ಆತನೇ ಹಣ ಪಡೆದಿದ್ದಾನೆ ಅಂತ ನಿಖಿತಾ ಒಪ್ಕೊಳ್ತಾರೆ. ಪಶ್ಚಿಮ ವಿಭಾಗದ ಬಿಡಿಎ ವಲಯಾಧಿಕಾರಿ ನಿಖಿತಾ ತಪ್ಪೊಪ್ಪಿಕೊಳ್ತಾರೆ. ಪಶ್ಚಿಮ ವಿಭಾಗ ವಲಯಾಧಿಕಾರಿಗೆ ಅಭಿಷೇಕ್ ದೂರು ನೀಡಿರ್ತಾರೆ. ಲಂಚ ಸ್ವೀಕಾರ ವಿಡಿಯೋ ಸಮೇತ ಅಭಿಷೇಕ್ ದೂರು ಕೊಟ್ಟಿರ್ತಾರೆ. ಆ ದೂರಿನ ಬಗ್ಗೆ ಅಧಿಕಾರಿ ಸಭೆಯಲ್ಲಿ ತಪ್ಪೊಪ್ಕೊಳ್ತಾರೆ. ನೀವು ಯಾರೋ ಪರ್ಸನ್ ದುಡ್ಡು ಕೊಡ್ತೀರಾ, ಥರ್ಡ್ ಪರ್ಸನ್ ಮಾತಾಡ್ತೀರಾ, ಬಿಡಿಎ ಆಫೀಸರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀರಲ್ಲ. ಈಗ ಥರ್ಡ್ ಪರ್ಸನ್ ಕೆಂಗೇರಿ ಏನಿದೆ BDA ಆಫೀಸು, ಆ BDA ಆಫೀಸಲ್ಲಿ ನಾವು ಒಂದು ಖಾತಾ ಅಪ್ಲೈ ಮಾಡಿರ್ತೀವಿ. ಫಸ್ಟ್ ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ನಮ್ಮದು ಖಾತಾನ ರಿಜೆಕ್ಟ್ ಮಾಡ್ತಾರೆ. ಒಂದು 40 ದಿನ ಆದಮೇಲೆ ಅದು ನಮ್ಗೆ ಗೊತ್ತಾಗುತ್ತೆ ಅದು ರಿಜೆಕ್ಟ್ ಆಗಿದೆ ಅಂತ. ಕಾರಣ ಏನಂತಂದರೆ ಅದು ಲೇಔಟ್ ಹೆಸರು ತಪ್ಪಾಗಿ ನಮೂದಿಸಿದ್ದೀವಿ ಅಂತ ಅಂದ್ಬಿಟ್ಟು ಇವರು ಇದು ಮಾಡಿದ್ದೀವಿ ಅಂದರೆ ಅದು ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲೇ ಇರ್ತಕ್ಕಂಥ ಒಬ್ಬರು ನಾಗೇಶ್ ಅವ್ರಿಗೆ ನಾವು ಅಲ್ಲೇ ಆಫೀಸಲ್ಲಿ ಭೇಟಿ ಮಾಡಿದಾಗ ಅವ್ರು ನಿಮಗೆ 3 ದಿನದಿಂದ 5 ದಿನದೊಳಗಡೆ ಮಾಡ್ಕೊಡ್ತೀನಿ ಕೆಲಸ ಅಂತಂತಾರೆ. ಒಂದು 6,000 ಕೇಳ್ತಾರೆ, ಏನು ಲಂಚ ಈ ಖಾತಾ ಮಾಡ್ಕೊಡೋಕ್ಕಿದು. ಆಯಿತು ಸರಿ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, 40 ದಿನ ನಾವು ಕಾದಿದ್ವಲ್ಲ, ಅದಕ್ಕೆ ಏನು ಮಾಡ್ತೀವಿ ನಾವು, ಇಲ್ಲಿ ದುಡ್ಡು ಕೊಟ್ಟರೆ ಆಗೋದು ಕೆಲಸ ಅಂತ ಗೊತ್ತಾದ್ಮೇಲೆ ನಾವು ಅಲ್ಲಿ ದುಡ್ಡನ್ನ ಅವ್ರಿಗೆ ಕೊಡ್ತೀವಿ. ನಾಗೇಶನವ್ರಿಗೆ ನಾವು 4,500 ಕೊಡ್ತೀವಿ ಟೋಟಲಾಗಿ. ಅದಾದಮೇಲೆ ನಾವೇನು ಮಾಡ್ತೀವಿ, BDA ಕಮಿಷನರ್ಗೆ ನಾವು ಇದು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಾಗಲೇ ನಾವು ಸುಮಾರು ಒಂದು 8ನೇ ತಿಂಗಳಲ್ಲಿ ಕೊಡ್ತೀವಿ. 21ನೇ ತಾರೀಕು 8ನೇ ತಿಂಗಳಲ್ಲಿ ನಾವು ಕೊಡ್ತೀವಿ. ಅದಕ್ಕೂ ನಮ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದು ಈಗ 12ನೇ ತಿಂಗಳಿದು ಒಂದು ಸಭೆಗೆ ಹೋದಾಗ. ಹಾಗಾದ್ರೆ ಲಂಚಾವತಾರ ಯಾವ ರೀತಿ ಕುಣಿತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಸರ್ಕಾರ ಹೇಳುತ್ತೆ ಈ ಖಾತಾ ಆನ್ಲೈನ್ ನಲ್ಲಿ ನೀವು ಅಪ್ಲೈ ಮಾಡಬಹುದು, ಆಫೀಸ್ಗಳಲ್ಲಿ ಅಪ್ಲೈ ಮಾಡಬಹುದು, ನಾವು ನಿಮಗೆ ಸಹಕಾರ ಕೊಡ್ತೀವಿ, ಆನ್ಲೈನ್ ನಲ್ಲಿ ಓಪನ್ ಆಗಿದೆ, ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ. ಇಲ್ಲಿ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸಾವಿರ ಲಂಚ ಕೊಡಬೇಕು, ಲಂಚ ಕೊಡದೆ ಕೆಲಸ ಮುಗಿಯೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿ ಇಲ್ಲಿ ಲಂಚಾವತಾರ ಆಡ್ತಾ ಇದ್ರು, ಜೊತೆಗೆ ಅಧಿಕಾರಿ ಹೇಳ್ತಾರೆ ಖಾಸಗಿ ವ್ಯಕ್ತಿಯೊಬ್ಬ ಲಂಚ ತಗೊಂಡಿದ್ದಾನೆ ಅನ್ನೋದನ್ನ ಒಪ್ಕೊಳ್ತಾರೆ. ಇವರುಗಳು ಗೊತ್ತಿಲ್ಲದೆ ಆತ ಈ ರೀತಿ ಕೆಲಸ ಮಾಡ್ತಾನ, ಈ ರೀತಿ ದಂಧೆ ಮಾಡ್ತಾನ, ಆಫೀಸ್ ಸುತ್ತಮುತ್ತ ಈ ರೀತಿ ದಂಧೆ ನಡೆಯೋದಕ್ಕೆ ಸಾಧ್ಯವಾ? ಭಾವನಾ, ಕೆಂಗೇರಿಯ ಪಶ್ಚಿಮ ವಿಭಾಗ ಕಂದಾಯ ಇಲಾಖೆಯಲ್ಲಿ ಲಂಚಾವತಾರ ಅನ್ನುವಂಥದ್ದು ತಾಂಡವವಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಅದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ವರದರಾಜ್ ಅನ್ನುವಂಥವ್ರು ತಮ್ಮ ಒಂದು ಜಮೀನಿಗೆ ಈ ಖಾತಾವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಅವರು ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಫೀಸ್ ಎಷ್ಟಿರುತ್ತೆ ಅಷ್ಟನ್ನು ಕೂಡ ಅವರು ಬರೆಸಿರ್ತಾರೆ. ಆದರೆ ಅನಂತರದಲ್ಲಿ ನೀವು ಲೇಔಟ್ನ ಪ್ರಿಂಟನ್ನು ಕೊಟ್ಟಿರೋದಿಲ್ಲ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದಾಗಿ ಆ ಕೆಲಸವನ್ನು ಇವರು ಮಾಡಿಕೊಟ್ಟಿರೋದಿಲ್ಲ. ಅನಂತರದಲ್ಲಿ ನಾಗೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿರ್ತಾರೆ ಅವರನ್ನ ಇವರು ಸಂಪರ್ಕವನ್ನು ಮಾಡ್ತಾರೆ. ಸಂಪರ್ಕ ಮಾಡಿದಂಥ ವೇಳೆಯಲ್ಲಿ 6,000 ಹಣವನ್ನು ಕೊಡಿ, ನಾನು ನಿಮಗೆ 3 ದಿನದಲ್ಲಿ ಮಾಡ್ಕೊಡ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಆತ ಸ್ಪಷ್ಟವಾಗಿ ಹೇಳ್ತಾನೆ. ಈ ಸಂದರ್ಭದಲ್ಲಿ ಹೆಂಗೂ 40 ದಿನ ಕಾದಿದ್ದೀವಿ, ಇನ್ನು 3 ದಿನ ಅಲ್ವಾ ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಅವರು ಕೂಡ ಆತನಿಗೆ ಹಣವನ್ನು ಕೊಡ್ತಾರೆ. ಆ ಒಂದು ಹಣ ಕೊಡುವಂಥ ವಿಡಿಯೋ ಕೂಡ ಇದೆ. ಅದೇ ರೀತಿಯಲ್ಲಿ ಅನಂತರದಲ್ಲಿ ಈ ಬಗ್ಗೆ ಅವರು ದೂರನ್ನು ಕೂಡ ಕೊಡ್ತಾರೆ. ಅದು ದೂರಿನ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಈಗಾಗಲೇ ಹೇಳ್ತಾ ಇರುವಂಥದ್ದು. ಅಂದರೆ ಅಭಿಷೇಕ್ ಅನ್ನುವಂಥವ್ರು ಹೋಗಿ ದೂರನ್ನು ಕೊಡ್ತಾರೆ. ಈ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ, ಹಾಗೆ ಬ್ರೋಕರ್ಗಳನ್ನ ಇಟ್ಕೊಂಡು ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಆದರೆ ಜನಸಾಮಾನ್ಯರು ಹಾಗಾದ್ರೆ ಹೇಗೆ ಕಂದಾಯ ಇಲಾಖೆಯಿಂದ ತಮ್ಮ ಒಂದು ದಾಖಲಾತಿಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ಅಥವಾ ಈ ಖಾತಾವನ್ನ ಮಾಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ನಡೆದಂತಹ ಒಂದು BDA ಕುಂದುಕೊರತೆ ಸಭೆ ಏನಿದೆ, ಆ ಒಂದು ಸಭೆಯಲ್ಲಿ ಅಧಿಕಾರಿಯೇ ಹಾಗಾದ್ರೆ ಪರೋಕ್ಷವಾಗಿ ಒಪ್ಕೊಂಡ್ರ, ಅಂದ್ರೆ ನಾಗೇಶ್ ಖಾಸಗಿ ವ್ಯಕ್ತಿ, ಆತ ಹಣವನ್ನ ಪಡೆದಿರೋದು ಅನ್ನುವಂಥ ಒಂದು ವಿಚಾರವನ್ನ ನಿಖಿತಾ ಅವರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಅವರು ಒಪ್ಕೊಂಡ್ರ ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ಖಾಸಗಿ ವ್ಯಕ್ತಿಗಳು ಹಾಗಾದ್ರೆ ಇವ್ರ ಕಚೇರಿಯಲ್ಲಿ ಯಾರ್ಯಾರು ಓಡಾಡ್ತಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ, ಅಥವಾ ಖಾಸಗಿ ವ್ಯಕ್ತಿಗಳು ಹಾಗಾದ್ರೆ ಯಾಕೆ ಆ ಒಂದು
ಕಚೇರಿಯಲ್ಲಿ ಓಡಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಖಾಸಗಿ ವ್ಯಕ್ತಿಗಳು ಈ ರೀತಿಯಲ್ಲಿ ರಾಜಾರೋಷವಾಗಿ ಓಡಾಡುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಇವರು ಹಣವನ್ನ ಪಡಿತಾ ಇರುವಂತದ್ದು ಇವರಿಗೆ ಗೊತ್ತಿಲ್ವಾ, ಅಥವಾ ಇವರು ಹಣವನ್ನ ಪಡೆದು ಹಾಗಾದ್ರೆ ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿಗಳು ಅಷ್ಟು ರಾಜಾರೋಷವಾಗಿ ಆ ಕಚೇರಿಯಲ್ಲಿ ಓಡಾಡ್ತಾರೆ, ಹಾಗೆ ಹಣವನ್ನ ಪಡಿತಾರೆ, ಅನಂತರದಲ್ಲಿ ಅಧಿಕಾರಿಗಳಿಗೆ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾರ್ಯಾರ ಖಾತೆಗೆ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಕೇವಲ ಆತನೇ ಹಣವನ್ನ ಪಡೆದುಕೊಂಡು ತನ್ನ ಖಾತೆಯಲ್ಲಿ ಇಟ್ಕೊಂಡ ಅಥವಾ ಅಧಿಕಾರಿಗಳ ಖಾತೆಗೆ ಈತ ವರ್ಗಾವಣೆಯನ್ನ ಮಾಡದ್ನ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಮಾತ್ರ ಸತ್ಯ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಯಾರಿಗೆ ಹಣ ಹೋಯಿತು ಅಥವಾ ಏನಾಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಏನಿದೆ ಅದು ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸಭೆಯಲ್ಲಿ ಅವರು ಪರೋಕ್ಷವಾಗಿ ಒಪ್ಕೊಳ್ತಾರೆ, ಆತ ಖಾಸಗಿ ವ್ಯಕ್ತಿ, ಆತನೇ ಹಣವನ್ನು ಪಡೆದಿರುವಂತದ್ದು, ನಮ್ಮ ಅಧಿಕಾರಿಗಳು ಪಡೆದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಒಪ್ಕೊಂಡಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋದ್ರೆ ಖಾಸಗಿ ವ್ಯಕ್ತಿ ಹಾಗಾದ್ರೆ ಆ ಕಚೇರಿಯಲ್ಲಿ ಏನ್ ಮಾಡ್ತಾ ಇದ್ದ, ಹಾಗಾದ್ರೆ ಯಾಕೆ ಅಧಿಕಾರಿಗಳ ಹೆಸರನ್ನ ಕೂಡ ಆತ ವರದರಾಜ್ ಅವರ ಬಳಿಯಲ್ಲಿ ಹೇಳ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಹೋಗುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಬೇಕು. ಆ ಒಂದು ತನಿಖೆಯಾದ ನಂತರದಲ್ಲಿ ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಹಾಗೆ ನಾಗೇಶ್ ಯಾರ್ಯಾರೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅವರೆಲ್ಲರ ವಿರುದ್ಧ ಕೂಡ ಕ್ರಮ ಆದಾಗ ಮಾತ್ರ ಈ ರೀತಿಯ ಲಂಚಾವತಾರ ಇರಬಹುದು ಅಥವಾ ಭ್ರಷ್ಟಾಚಾರಗಳಿರ್ಬೋದು ಇದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜನಸಾಮಾನ್ಯರು ಆ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಲ್ಲಿ ಅಂದ್ರೆ ಸುಲಭವಾಗಿ ಈ ಖಾತಾವನ್ನು ಮಾಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಕೆಲಸವನ್ನ ಮಾಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಅವರಿಗೆ ಸುಲಭವಾಗಿ ಯಾವ ಅಧಿಕಾರಿಗಳನ್ನ ಭೇಟಿಯಾಗಲಿಕ್ಕೆ ಅವಕಾಶವೂ ಕೂಡ ಸಿಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಈ ರೀತಿಯ ಖಾಸಗಿ ವ್ಯಕ್ತಿಗಳೇ ಮಧ್ಯವರ್ತಿಗಳಾಗಿ ಈ ರೀತಿಯಲ್ಲಿ ನಿಂತು ಹಣವನ್ನ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಭಾವನಾ. ಎಸ್, ಧನ್ಯವಾದ ಪ್ರಜ್ವಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.